ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರವಂಜಿ ಸ್ವರೂಪಿಣಿ, ಒಕ್ಕಲು ತಾಯಿ, ಬವರೋಗ ವೈದ್ಯೆ, ಬಂಡಾರದ ಒಡತಿ, ಕೈದಾಳಮ್ಮ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ನಂತರ ಭಕ್ತಿ ಭಾವದಿಂದ ನೆರವೇರಲಿದೆ. ದಿನಾಂಕ 5/4/2026 ಭಾನುವಾರ ಬೆಳಗ್ಗೆ 10:30 ದೇವರ ಕೆರೆಯಲ್ಲಿ ಗಂಗಾ ಪೂಜೆ ಪುಣ್ಯ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಂಜೆ 6:30 ಪ್ರಮುಖ ಬೀದಿಗಳಲ್ಲಿ ಸೋಮನ ಕುಣಿತದೊಂದಿಗೆ ಅಮ್ಮನವರ ವಿಶೇಷ ಮೆರವಣಿಗೆ ನಡೆಯಲಿದೆ. ದಿನಾಂಕ 6/4/2026 ಸೋಮವಾರ ಸಂಜೆ 6:30 ಭಕ್ತರಿಂದ ಅಮ್ಮನವರಿಗೆ ಮಡೆ ಆರತಿ ಹಾಗೂ ಉಪಹಾರ ಕಾರ್ಯಕ್ರಮ ನಡೆಯಲಿದೆ. ಅದೇ ಸಂದರ್ಭದಲ್ಲಿ ತಾಯಿಯ ಮಕ್ಕಳಾದ ಅಸದಿಯವರಿಂದ ಹೊಗಳಿಕೆ ಪದಗಳೊಂದಿಗೆ ಅಮ್ಮನವರನ್ನ ಗದ್ದುಗೆ ಮೇಲೆ ಕರೆತರಲಾಗುತ್ತೆ. ದಿನಾಂಕ 7/4/2026 ಮಂಗಳವಾರ ಮೂಲ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕ, ನೈವೇದ್ಯ ಹಾಗೂ ಪ್ರಸಾದ ವಿನಿಯೋಗ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಸಮಸ್ತ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಅದೇ ಸಂಜೆ 6:30 ಹತ್ತೇನಹಳ್ಳಿ ಅಮ್ಮನ ಜಾನಪದ ಕಲಾ ತಂಡದವರಿಂದ ರಾಜಬೀದಿಯಲ್ಲಿ ರಾಜ ಮರ್ಯಾದೆಯೊಂದಿಗೆ ಅಮ್ಮನವರ ಭವ್ಯ ಮೆರವಣಿಗೆ ನಡೆಯಲಿದ್ದು, ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗುವ ಮೂಲಕ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಅಮ್ಮನವರ ಆಶೀರ್ವಾದ ಪಡೆಯಬೇಕಾಗಿದೆ. ಅಮ್ಮನವರ ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಕ್ಷೇತ್ರ ಕೈದಾಳ, ಕೊರವಂಜಿ ಸ್ವರೂಪಿಣಿ, ಬಂಡಾರದ ಒಡತಿ, ಭವರೋಗ ವೈದ್ಯೆ, ಕೈದಾಳದಮ್ಮ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಯುಗಾದಿ ಕಳೆದ ನಂತರದಲ್ಲಿ ದಿನಾಂಕ 5/4/2026 ಭಾನುವಾರದಂದು ದೇವರ ಕೆರೆಯಲ್ಲಿ ಅಮ್ಮನವರಿಗೆ ಗಂಗಾ ಪೂಜೆ ಪುಣ್ಯ ಕಾರ್ಯಕ್ರಮವಿರುತ್ತದೆ ಮತ್ತು ಅದೇ ಸಂಜೆ 6:30 ಊರಿನ ಪ್ರಮುಖ ಬೀದಿಗಳಲ್ಲಿ ಸೋಮನ ಕುಣಿತ ಮತ್ತು ವಿಶೇಷವಾಗಿ ಉತ್ಸವ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ದಿನಾಂಕ 6/4/2026 ಸೋಮವಾರ ಸಂಜೆ 6:30 ಅಮ್ಮನವರಿಗೆ ಮಡೆ ಆರತಿ, ಉಪಹಾರ ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮತ್ತು ಅಮ್ಮನವರ ಮಕ್ಕಳಾದ ಆಸಾದಿಯವರಿಂದ ಅಮ್ಮನವರ ಹೊಗಳಿಕೆ ಪದಗಳಿಂದ ಗದ್ದುಗೆ ಮೇಲೆ ಅಮ್ಮನವರನ್ನು ಕರೆತರಲಾಗುತ್ತದೆ ಮತ್ತು ದಿನಾಂಕ 7/4/2026 ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ ಮತ್ತು ಮಧ್ಯಾಹ್ನ 1:30 ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಅದೇ ಸಂಜೆ 6:30 ಹೆಸರಾಂತ ಶ್ರೀ ಆದಿಶಕ್ತಿ ಎತ್ತೇನಹಳ್ಳಿ ಮಾರಮ್ಮ ಜಾನಪದ ಕಲಾತಂಡದವರಿಂದ ಅಮ್ಮನವರಿಗೆ ರಾಜಬೀದಿಗಳಲ್ಲಿ ವಿಶೇಷವಾಗಿ ಮೆರವಣಿಗೆಯನ್ನು ಕಲಾತಂಡದಿಂದ ಏರ್ಪಡಿಸಲಾಗಿದೆ. ಸಮಸ್ತ ಅಮ್ಮನವರ ಭಕ್ತಾದಿಗಳು ಅಮ್ಮನವರ ಜಾತ್ರೆಗೆ ಬಂದು ತಮ್ಮ ತನು ಮನ ಧನ ಅರ್ಪಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶ್ರೀ ಕ್ಷೇತ್ರ ಕೈದಾಳ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.